ಅಮೆರಿಕ ದೇಶ ಇರಾನ್ನ ಮೇಲೆ ತುಂಬಾ ಭಯಂಕರ ದಾಳಿಯೊಂದನ್ನು ಮಾಡಿದೆ. ಆ ದಾಳಿ ಏನಂತ ಹೇಳೋದಾದ್ರೆ, ಇರಾನ್ನ ಇಸ್ಫಹಾನ್ ನಗರದ ಮೇಲೆ ಬಂಕರ್ ಬಸ್ಟರ್ ಬಾಂಬ್ ಅನ್ನ ಸುಮಾರು 1000 kg ಉಳ್ಳಂತಹ ಒಂದು ಬಾಂಬ್ ಅನ್ನ ಡ್ರಾಪ್ ಮಾಡಿದೆ. ಈ ಬಾಂಬ್ ಅನ್ನ ಡ್ರಾಪ್ ಮಾಡಿರೋದ್ರಿಂದ ಅಂಡರ್ ಗ್ರೌಂಡ್ ನಲ್ಲಿ ಶೇಖರಿಸಿರ್ತಕ್ಕಂಥ ಒಂದು ವೆಪನ್ ಗಳ ಸ್ಟೋರೇಜ್ ಆಗಿರ್ಬೋದು, ಮಿಸೈಲ್ಸ್ ಆಗಿರ್ಬೋದು ಅಥವಾ ಡ್ರೋನ್ ಗಳಾಗಿರ್ಬೋದು, ಇರಾನ್ಗೆ ಸಂಬಂಧಿಸಿದಂತಹ ಒಂದು ವೆಪನ್ಸ್ ಅನ್ನೋದು ಬ್ಲಾಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಸುಮಾರಷ್ಟು ವೆಪನ್ ಗಳನ್ನ ಅಮೆರಿಕ ಈ ದಾಳಿಯಿಂದ ಡಿಸ್ಟ್ರಾಯ್ ಮಾಡಿದೆ. ಅಂಡ್ ಇಷ್ಟಕ್ಕೂ ಏನಕ್ಕೆ ಬಂಕರ್ ಬಸ್ಟರ್ ಬಾಂಬರ್ ಅನ್ನ ಬಳಸಿ ಒಂದು ದಾಳಿಗೆ, ಇಷ್ಟಕ್ಕೂ ಯಾವ ರೀತಿ ಈ ಒಂದು ಬಂಕರ್ ಬಸ್ಟರ್ ಬಾಂಬ್ ಅನ್ನೋದು ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ, ಅಂಡ್ ಏನಕ್ಕೆ ಇಸ್ಫಹಾನ್ ಅನ್ನ ಈ ಒಂದು ಸೈಟ್ ಅನ್ನೇ ಟಾರ್ಗೆಟ್ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವು ಇನ್ನೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಕಂಪ್ಲೀಟ್ ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಅಂಡ್ ಯೂಟ್ಯೂಬ್ ಲಿಂಕ್ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಮೆರಿಕ ಏನಕ್ಕೆ ಇಸ್ಫಹಾನ್ ಒಂದು ನಗರವನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಒಂದು ಬಂಕರ್ ಬಸ್ಟರ್ ಬಾಂಬ್ ಗಳನ್ನ ದಾಳಿ ಮಾಡ್ತು ಅಂತ ಹೇಳೋದಾದ್ರೆ, ಈ ಇಸ್ಫಹಾನ್ ನಗರ ಅನ್ನೋದು ಒಂದು ಸಾಮಾನ್ಯ ನಗರ ಆಗಿರೋದಿಲ್ಲ. ಇರಾನ್ಗೆ ಸಂಬಂಧಿಸಿದಂತಹ ಒಂದು ಮಿಲಿಟರಿ ಬೇಸಸ್ ಆಗಿರ್ಬೋದು, ಮಿಸೈಲ್ ಪ್ರೊಡಕ್ಷನ್ ಫೆಸಿಲಿಟಿ, ಯುರೇನಿಯಂ ರಿಲೇಟೆಡ್ ನ್ಯೂಕ್ಲಿಯರ್ ಫೆಸಿಲಿಟೀಸ್, ಇವೆಲ್ಲವೂ ಕೂಡ ಇರಾನ್ಗೆ ಸಂಬಂಧಿಸಿದಂತಹ ಒಂದು ಮಿಸೈಲ್ ಮತ್ತೆ ಅಣು ಕಾರ್ಯಕ್ರಮಗಳ ಒಂದು ಹೃದಯ ಭಾಗ ಅಂತ ಈ ಒಂದು ನಗರವನ್ನ, ಈ ಒಂದು ಸೈಟ್ ಅನ್ನ ಕರೀತಾರೆ ಅಂತಾನೆ ಹೇಳ್ಬೋದು. ಆದ್ದರಿಂದ ಅಮೆರಿಕ ಒಂದು ಸ್ಟ್ರಾಟಜಿಕಲಿ ಒಂದು ಪ್ಲಾನ್ ಮಾಡಿಕೊಂಡು ಈ ಒಂದು ಸೈಟ್ ನ ಮೇಲೆ ಭಯಂಕರವಾದ ಒಂದು ದಾಳಿಯನ್ನ ಮಾಡಿದೆ ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ ಬಂಕರ್ ಬಸ್ಟರ್ ಬಾಂಬ್ಗಳಂತಂದ್ರೆ ಏನು, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಸಾಮಾನ್ಯ ಬಾಂಬ್ಗಳಾದ್ರೆ ನೆಲದ ಮೇಲೆ ಬೆದಿದವ ಅಂತಂದ್ರೆ ಅವು ಬ್ಲಾಸ್ಟ್ ಆಗ್ತವೆ. ಈ ಬಂಕರ್ ಬಸ್ಟರ್ ಬಾಂಬ್ಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ, ಇದು ನಾರ್ಮಲ್ ಆಗಿ ನೆಲದ ಮೇಲೆ ಬೆದಿದವ ಅಂತಂದ್ರೆ ಆ ನೆಲವನ್ನ ಸೀಳ್ಕೊಂಡು ಹೋಗಿ ಭೂಮಿಯ ಗರ್ಭಕ್ಕೆ ಸೇರ್ತವೆ. ಅಂತಂದ್ರೆ ಈಗ ಯಾವುದೇ ಒಂದು ದೇಶ ಬಂಕರ್ ಗಳನ್ನ ನಿರ್ಮಿಸಿಕೊಂಡಿದ್ದು ಅಥವಾ ಟನಲ್ ಗಳನ್ನ ನಿರ್ಮಿಸಿಕೊಂಡು ಆ ಬಂಕರ್ ಗಳಲ್ಲಿ ತನ್ನ ಸೇನಾ ಆಯುಧಗಳನ್ನ ಶೇಖರಿಸಿಕೊಂಡಿರ್ತವೆ. ಅಂತ ಒಂದು ಬಂಕರ್ ಗಳನ್ನ ಸ್ಫೋಟಿಸಬೇಕು ಅಂತಂದಾಗ ಈ ಬಂಕರ್ ಬಸ್ಟರ್ ಬಾಂಬ್ ಗಳನ್ನ ಬಳಸ್ತಾರೆ. ಅದು ನೆಲದ ಮೇಲೆ ಬಿದ್ದಿದ ತಕ್ಷಣ ಆ ಒಂದು ನೆಲವನ್ನ ಸೀಳ್ಕೊಂಡು ಒಂದು ಅಂಡರ್ ಗ್ರೌಂಡ್ ಹೋಗಿ ಅಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಬಾಂಬ್ ಗಳನ್ನ ಬಂಕರ್ ಬಸ್ಟರ್ ಬಾಂಬ್ ಗಳಂತ ಕರೀತಾರೆ. ಅಂಡ್ ಏನಕ್ಕೆ ಇರಾನ್ ನ ಮೇಲೆ ಈ ಒಂದು ದಾಳಿಯನ್ನ ಅಮೆರಿಕ ಮಾಡ್ತು ಅಂತ ಹೇಳೋದಾದ್ರೆ, ಇರಾನ್ಗೆ ಸಂಬಂಧಿಸಿದಂತಹ ಈ ಡ್ರೋನ್ ಗಳಾಗಿರ್ಬೋದು ಅಥವಾ ಮಿಸೈಲ್ ಗಳನ್ನೋದು ಬಂಕರ್ ಗಳಲ್ಲಿ ಅವರು ಶೇಖರಿಸಿಟ್ಟಿದ್ರು. ಆ ಒಂದು ಮಾಹಿತಿಯ ಮೇರೆಗೆ ಅಮೆರಿಕ ಅನ್ನೋದು ಈ ಬಂಕರ್ ಬಸ್ಟರ್ ಬಾಂಬ್ ಗಳನ್ನ ಬಳಸಿ ಒಂದು ನೆಲೆಗಳ ಮೇಲೆ ಅಥವಾ ಬಂಕರ್ ಗಳ ಮೇಲೆ ಈ ಒಂದು ದಾಳಿಯನ್ನ ಮಾಡಿದೆ. ಲಾಸ್ಟ್ ಇಯರ್ ಇಸ್ರೇಲ್ ಮತ್ತೆ ಅಮೆರಿಕ ಏನು ಸ್ಟ್ರೈಕ್ ಮಾಡ್ತು ಇರಾನ್ ನ ಮೇಲೆ, ನ್ಯೂಕ್ಲಿಯರ್ ಸೈಟ್ ನ ಮೇಲೆ, ಅವಾಗ ಕೂಡ ಬಂಕರ್ ಬಸ್ಟರ್ ಬಾಂಬ್ ಗಳನ್ನ ಕೂಡ ಯೂಸ್ ಮಾಡಿದ್ರು. ಅಂಡ್ ಇದೇ ಕಾರಣಕ್ಕೆ ಈಗಲೂ ಕೂಡ ಯೂಸ್ ಮಾಡ್ತಿರೋದು. ಈ ಬಂಕರ್ ಬಸ್ಟರ್ ಬಾಂಬ್ ಗಳನ್ನ ಯೂಸ್ ಮಾಡಿರೋದ್ರ ಬಗ್ಗೆ ಟ್ರಂಪ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಕೂಡ ಹಾಕೊಂಡಿದ್ದಾರೆ. ಅಂಡ್ ಮತ್ತೊಂದು ವರದಿಗಳ ಪ್ರಕಾರ ಹೇಳೋದಾದ್ರೆ, ಈ ಬಂಕರ್ ಬಸ್ಟರ್ ಬಾಂಬ್ ಅನ್ನೋದು ಭೂಮಿಯ ಒಳಗಡೆ ಹೋಗಿ ಅಲ್ಲಿ ಬ್ಲಾಸ್ಟ್ ಆದ್ಮೇಲೆ ಅಂಡ್ ಸೆಕೆಂಡರಿ ಬ್ಲಾಸ್ಟ್ ಗಳು ಕೂಡ ಕಂಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡರಿ ಬ್ಲಾಸ್ಟ್ ಗಳು ಅಂತ ಹೇಳೋದಾದ್ರೆ, ಯಾವಾಗ ಈ ಒಂದು ಬಂಕರ್ ಬಸ್ಟರ್ ಬಾಂಬ್ ಅನ್ನೋದು ಬಂಕರ್ ಗಳನ್ನ ತಲುಪಿ ಅಲ್ಲನ್ನ ಬ್ಲಾಸ್ಟ್ ಮಾಡ್ತಾವೋ, ಅಲ್ಲೇನು ಎಕ್ಸ್ಪ್ಲೋಷನ್ ಗಳಿರ್ತವೆ ಅಥವಾ ಡ್ರೋನ್ ಮಿಸೈಲ್ಸ್ ಏನಿರ್ತವೆ ಅವು ಕೂಡ ಬ್ಲಾಸ್ಟ್ ಆದಾಗ ಒಂದು ಸೆಕೆಂಡರಿ ಬ್ಲಾಸ್ಟ್ ಅನ್ನೋದಾಗುತ್ತೆ. ಸೊ ಅದರಿಂದ ಅಲ್ಲಿರ್ತಕ್ಕಂಥ ವೆಪನ್ ಗಳು ಕೂಡ ಡಿಸ್ಟ್ರಾಯ್ ಆಗಿರೋದ್ರ ಬಗ್ಗೆ ವರದಿಗಳು ಕೂಡ ಆಗಿದಾವೆ ಅಂತಾನೆ ಹೇಳ್ಬೋದು. ಈ ಒಂದು ದಾಳಿಯಿಂದ ಕೇಳಿರ್ತಕ್ಕಂಥ ಇರಾನ್ ಕೂಡ ಈಗಾಗಲೇ ಮಿಡ್ಲ್ ಈಸ್ಟ್ ನ ಮೇಲೆ ಅತಿ ಹೆಚ್ಚು ದಾಳಿಗಳನ್ನ ಸ್ಟಾರ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಅಂಡ್ ಈ ವಾರ ಮತ್ತಷ್ಟು ಉದ್ವಿಗ್ನತೆಗೆ ಹೋಗುವ ಚಾನ್ಸಸ್ ಗಳಿದಾವೆ ಈ ಒಂದು ಸ್ಟ್ರೈಕ್ ಇಂದ ಅಂತಾನೆ ಹೇಳ್ಬೋದು. ಅಂಡ್ ಇಸ್ರೇಲ್ ಕೂಡ ಇದಕ್ಕೆ ಜೊತೆಯಾಗಿ ಮತ್ತೊಂದು ಸ್ಟ್ರೈಕ್ ಮಾಡೋ ಚಾನ್ಸಸ್ ಗಳಿದೆ. ಅಂಡ್ ಇರಾನ್ ನ ಪ್ರತಿ ದಾಳಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅಂಡ್ ಈ ವಾರ್ನ ಟೆನ್ಷನ್ಸ್ ಅನ್ನೋದು ಇನ್ನು ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಅಂಡ್ ಈ ಒಂದು ರೀಜನಲ್ ವಾರ್ ಅನ್ನೋದು ಕಂಪ್ಲೀಟ್ ಮಿಡ್ಲ್ ಈಸ್ಟ್ ಎಲ್ಲ ಟರ್ನ್ ಆಗೋ ಚಾನ್ಸಸ್ ಇರ್ತದೆ. ಅಂಡ್ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಕೂಡ ಇನ್ವಾಲ್ವ್ ಆಗೋ ಚಾನ್ಸಸ್ ಬರ್ತಾ ಇದೆ. ಅಂಡ್ ಕೆಲವೊಂದು ವರದಿಗಳ ಪ್ರಕಾರ ಸೌದಿ ಅರೇಬಿಯಾ ಅನ್ನೋದು ಹೆಂಗೋ ಯುದ್ಧ ಶುರು ಮಾಡಿದ್ರ ಇರಾನ್ ನ ಕಂಪ್ಲೀಟ್ ಆಗಿ ಮುಗಿಸೋ ತನಕ ಬಿಡಬೇಡಿ ಅಂತ ಹೇಳ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕೂಡ ವರದಿಗಳಾಗ್ತಾ ಇದೆ. ಅಂಡ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಯುದ್ಧ ಅನ್ನೋದು ಕೊನೆಗಾಣುತ್ತೆ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಇದಿಷ್ಟು ಈ ಅಮೆರಿಕ ಬಳಸಿರ್ತಕ್ಕಂಥ ಬಂಕರ್ ಬಸ್ಟರ್ ಬಾಂಬ್ ಬಗ್ಗೆ ತಿಳಿಸೋದ್ರ ಪ್ರಯತ್ನ ಆಗಿತ್ತು. ಅಂಡ್ ಈ ವಿಡಿಯೋ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.